ನಮಸ್ಕಾರ ವೀಕ್ಷಕ ಬಂಧುಗಳೇ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಮರ್ಪಿಸುತ್ತಿರುವ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮನುಷ್ಯನಲ್ಲಿ ಸಹಜವಾದ ಮನೋವೃತ್ತಿಗಳು ಹಲವಿರುತ್ತೆ ಅಂತ ಹೇಳಿ ನಮ್ಮ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಅವುಗಳಲ್ಲಿ ಕೆಲವು ಕೆಟ್ಟದ್ದೂ ಇರುತ್ತೆ, ಒಳ್ಳೆಯದೂ ಇರುತ್ತೆ. ಆದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾರ್ಪಡಿಸಿಕೊಂಡು ನಾವು ಹೇಗೆ ಬದುಕುವ ಕಲೆಯನ್ನು ರೂಪಿಸಿಕೊಳ್ಳಬಹುದು ಅಥವಾ ನಿಗ್ರಹಿಸಿಕೊಂಡು ಮೇಲಕ್ಕೆ ನಟನೆಯನ್ನು ಮಾಡ್ತಾ ನಮ್ಮ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲೋದಕ್ಕೆ ನಮ್ಮ ಜೊತೆಗೆ ಇವತ್ತು ಬಂದಿದ್ದಾರೆ ಬ್ರಹ್ಮಕುಮಾರಿ BK ವೀಣಾಜಿಯವರು. ನಮಸ್ಕಾರ ವೀಣಕ್ಕ. ವೀಣಕ್ಕ, ಈ ಮನೋವೃತ್ತಿಗಳನ್ನು ನಾವು ಹೇಗೆ ನಮಗೆ ಬೇಕಾದ ಹಾಗೆ ಮಾರ್ಪಾಡು ಮಾಡಿಕೊಂಡು ಒಂದು ಬದುಕುವ ಕಲೆಯನ್ನು ರೂಪಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡಿ ಅಂತ ಹೇಳಿ ವೀಕ್ಷಕರೆಲ್ಲರ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಹೌದು, ನೀವು ಹೇಳಿದ ಹಾಗೆ ಇವತ್ತಿನ ಸಮಾಜದಲ್ಲಿ ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿರಲಿ, ಎಷ್ಟೇ ಅವನು ಆಧ್ಯಾತ್ಮಿಕ ಚಿಂತಕನಾಗಿರಲಿ, ಈ ರೀತಿಯ ದ್ವಂದ್ವ ಅಥವಾ ಒಂದು ರೀತಿಯ ಗೊಂದಲ ಅವನಲ್ಲಿರುತ್ತೆ. ಅಂದ್ಕೊಳ್ಳಿ, ಈಗ ಆತ್ಮಜ್ಞಾನವೇ ನಮಗಿದೆ, ನಾವು ಸರಿಯಾಗಿ ಆತ್ಮಜ್ಞಾನವನ್ನು ತಿಳ್ಕೊಂಡಿದ್ದೇವೆ, ಆತ್ಮನಲ್ಲಿ ಮನಸ್ಸು ಎನ್ನುವಂತಹ ಒಂದು ಶಕ್ತಿ ಇದೆ ಅನ್ನೋದು ನಮ್ಗೆ ಅರ್ಥವಾಗಿದೆ. ಆದರೂ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಈ ಒಂದು ಸಂದೇಹಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಯಾವುದು ಅಂದರೆ ಮನೋಸಹಜವಾದಂತಹ ಕೆಲವು ಗುಣಗಳಿದೆ, ಅದನ್ನು ಮನೋವೃತ್ತಿಗಳು ಮನೋಸ್ಥಿತಿಗಳು ಅಂತಾನೆ ನೀವು. ಆ ಮನೋವೃತ್ತಿಗಳನ್ನು ಮನೋಸ್ಥಿತಿಗಳನ್ನು ನಾವು ಅನುಭವಿಸೋದು ಬೇಡವೇ? ಅದನ್ನು ಒನ್ಸ್ ಫಾರ್ ಆಲ್ ಬಿಟ್ಬಿಡೋದಾ? ಅಥವಾ ಅದನ್ನು ಅಲ್ಲಿಯೇ ಹತ್ತಿಕ್ಕಿ ನಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ನಾವೇ ಆರಿಸಿಕೊಂಡುವಂತಹ ಬದುಕನ್ನು ರೂಪಿಸ್ಕೊಳ್ತಾ ಹೋಗುವುದಾ? ಆಗ ಕೊನೆಗೆ ಜೀವನದ ಮಧ್ಯದಲ್ಲೋ ಅಥವಾ ಅಂತಿಮ ಘಟ್ಟದಲ್ಲೋ ಪಶ್ಚಾತ್ತಾಪ ಆಗಲಿಕ್ಕಿಲ್ವಾ ನಮಗೆ? ಈ ರೀತಿಯಾದಂತಹ ಒಂದು ರೀತಿಯ ಸಂದೇಹ ಪ್ರವೃತ್ತಿ, ಗೊಂದಲಮಯವಾದಂತಹ ದ್ವಂದ್ವಮಯವಾದಂತಹ ಮನಸ್ಥಿತಿ ಮನುಷ್ಯನಲ್ಲಿ ಆಗಾಗ ಮೂಡ್ತಾ ಇರುತ್ತೆ. ಇಂತಹ ಒಂದು ವಿಚಾರಗಳನ್ನು ನಾವು ಗಮನಿಸಿದಾಗ ತಾವಾಗಲೇ ಉಲ್ಲೇಖಿಸಿದ ಹಾಗೆ ಮನೋಶಾಸ್ತ್ರಜ್ಞರ ಪ್ರಕಾರ ಮನಸ್ಸು ಎನ್ನುವುದು ಒಂದು ಅದ್ಭುತವಾದಂತಹ ಶಕ್ತಿ. ಈ ಮನಸ್ಸಿನಲ್ಲಿ ಅನೇಕ ಅಲೆಗಳು, ತೆರೆಗಳು ಏಳ್ತಾನೇ ಇರ್ತವೆ. ಆದರೆ ಈ ಮನಸ್ಸಿನಲ್ಲಿ ಏಳುವಂಥ ಈ ಅಲೆಗಳನ್ನು, ತೆರೆಗಳನ್ನು ಏಳದ ಹಾಗೆ ನಿಲ್ಲಿಸುವುದು ಸಾಧ್ಯವಾ ಅಥವಾ ನಿಲ್ಲಿಸುವುದು ಸೂಕ್ತವ? ಇದೆರಡು ನಮ್ಮ ಮುಂದಿರುವ ಪ್ರಶ್ನೆ. ಒಮ್ಮೆ ಅದು ಸಾಧ್ಯ ಅಂತ ಅಂದರೂ ಸಹ ಆ ಸಾಧ್ಯತೆ ಸೂಕ್ತವಾಗುತ್ತಾ ಎನ್ನುವುದು ಮೂಡುವಂತಹ ಗೊಂದಲ. ಒಂದು ಗಳಿಗೆ ನಾವು ವಿಚಾರ ಮಾಡಿದ್ರೆ ನೀರಿನ ಸಹಜವಾದ ಗುಣ ಹರಿಯುವುದು. ಪ್ರಕೃತಿ ನಮಗೆ ಕೊಡುವಂತಹ ಉದಾತ್ತವಾದ ಕೊಡುಗೆಗಳಲ್ಲಿ ನೀರೊಂದು. ಆ ನೀರನ್ನು ಹರಿಯುವಿಕೆಯನ್ನು ತಡೆಗಟ್ಟಿ ಎಲ್ಲ ನೀರು ಹರಿದು ಪೋಲಾಗಿ ಸಮುದ್ರವನ್ನು ಸೇರದ ಹಾಗೆ ನಾವು ಉಪಯೋಗ ಮಾಡಿಕೊಳ್ತೇವೆ ಅಂತ ಡ್ಯಾಮ್ ಕಟ್ತೇವೆ, ಅಣೆಕಟ್ಟುಗಳನ್ನು ನಿರ್ಮಿಸ್ತೇವೆ. ಹಾಗೇ ಅಣೆಕಟ್ಟುಗಳನ್ನು ನಿರ್ಮಿಸಿ ನೀರನ್ನು ಹಾಗೇ ನಾವು ಸಂಗ್ರಹಿಸ್ತಾ ಹೋಗಿಬಿಟ್ರೆ ಒಂದಿನ ಅಣೆಕಟ್ಟು ಒಡೆದೋಗುತ್ತೆ. ಆಗ ಅಣೆಕಟ್ಟನ್ನು ಕಟ್ಟಿದಾಗ ನಿಲ್ಲಿಸುವ ನೀರನ್ನು ಸಾಮರ್ಥ್ಯ ಮೀರಿ ಸಂಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ. ಮಿತಿಯಲ್ಲಿ ಸಂಗ್ರಹಿಸಿ ಉಳಿದದ್ದನ್ನು ನಾವು ಕಾಲುವೆಗಳ ಮೂಲಕ ಕೃಷಿಗೋ ಅಥವಾ ಕುಡಿಯೋದಕ್ಕೋ ಇಲ್ಲ ವಿದ್ಯುತ್ ಉತ್ಪಾದನೆಗೋ ಬಳಸ್ತೇವೆ. ಹಾಗೆ ಬಳಸ್ತಾ ಹೋದಾಗ ಒಂದು ಮಿತಿಯಲ್ಲಿ ಸಂಗ್ರಹ ಮಾಡಿದಾಗ ಆ ನೀರಿನ ಹರಿಯುವಿಕೆಯನ್ನು ನಾವು ನಿಲ್ಲಿಸಲಿಲ್ಲ, ನೀರಿನ ಹರಿವು ನಿಂತು ಹೋಗಲಿಲ್ಲ. ಆದರೆ ನೀರಿನ ಹರಿಯುವಿಕೆಯನ್ನು ನಾವು ಬದಲಾಯಿಸ್ಕೊಂಡ್ವಿ, ಸದುಪಯೋಗ ಪಡಿಸ್ಕೊಂಡ್ವಿ. ಈ ರೀತಿಯಾಗಿ ಮನುಷ್ಯ ತನ್ನ ಮನಸ್ಸಿನಲ್ಲಿ ಮೂಡುವಂತಹ ಈ ಮನೋಸಹಜವಾದ ಗುಣಗಳನ್ನು ನಿಗ್ರಹಿಸದೆ ಬದಲಾಗಿ ಅದನ್ನು ಸಕಾರಾತ್ಮಕವಾಗಿ ಜೀವನೋಪಯೋಗಿಯಾಗಿ ಜೀವನಮುಖಿಯಾಗಿ ಬದಲಾಯಿಸಿಕೊಳ್ಳುವಂಥ ವಿಧಾನ ಒಂದಿದ್ದರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಅಲ್ವಾ ಎಲ್ಲರಿಗೂ? ಖಂಡಿತವಾಗಿಯೂ ಈ ದಿಶೆಯಲ್ಲಿ ನಾವೀ ಒಂದು ಕಾರ್ಯಕ್ರಮದಲ್ಲಿ ಇದೇ ಪ್ರಯತ್ನವನ್ನು ಮಾಡೋಣ ಅಂತ ಯೋಚನೆ ಮಾಡಿದ್ದೇವೆ. ಮನೋಶಾಸ್ತ್ರಜ್ಞರ ಪ್ರಕಾರ ಮನಸ್ಸಿನ ಮನೋಸಹಜ ಗುಣಗಳು ಅಂತ ಒಂದು 16 ಗುಣಗಳನ್ನು, ಅದನ್ನು ಮನೋವೃತ್ತಿಗಳು ಅಂತ ಹೇಳ್ಬೋದು, ಪಟ್ಟಿ ಮಾಡಲಾಗುತ್ತೆ. ಆ ಮನೋಸಹಜವಾದ 16 ಗುಣಗಳನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳೋದು, ಸದುಪಯೋಗ ಮಾಡಿಕೊಳ್ಳುವ ವಿಧಾನ ಏನು, ಮಾಡಿಕೊಳ್ಳದೇ ಇದ್ದರೆ ಆಗುವಂತಹ ಹಾನಿ ಏನು, ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಈಶ್ವರೀಯ ವಿಶ್ವವಿದ್ಯಾಲಯ ತಿಳಿಸುವಂತಹ ಜ್ಞಾನದ ಆಧಾರದಿಂದ ಚಿಂತನೆ ಮಾಡಿ ಅದು ನಮ್ಮ ದೈನಂದಿನ ಜೀವನದಲ್ಲಿ, ಕರ್ಮಯೋಗಿಯ ಜೀವನದಲ್ಲಿ ಹೆಚ್ಚೆಚ್ಚು ಫಲದಾಯಕವಾಗುವ ಹಾಗೆ ನಾವು ಮಾಡಬೇಕು ಎನ್ನುವಂತಹ ಪ್ರಯತ್ನವೇ ಇದಾಗಿದೆ.
ಇಲ್ಲಿ ಬಹಳ ಅಗತ್ಯವಾಗಿ ನಾವು ವಿಚಾರ ಮಾಡಿದಾಗ ಮನಃಶಾಸ್ತ್ರಜ್ಞರ ಉದ್ದೇಶವೂ ಇದೆ. ಮನುಷ್ಯನ ಮನೋಸಹಜವಾದ ಈ 16 ವೃತ್ತಿಗಳನ್ನು ಅದನ್ನು ಉಪಯೋಗಿಸಿಕೊಂಡು ಮನುಷ್ಯ ಸಮತೋಲಿತವಾದ ಜೀವನವನ್ನು ನಡೆಸಿ ಜೀವನದ ಪೂರ್ಣ ಉಪಯೋಗವನ್ನು ಆನಂದವನ್ನು ಪಡೆದು ಸುಖಿ ಜೀವನವನ್ನು ನಡೆಸುವಂತಾಗಬೇಕು ಎನ್ನುವುದು ಸಹ ಮನೋಶಾಸ್ತ್ರಜ್ಞರ ಉದ್ದೇಶ. ಆದರೆ ತಮ್ಮ ಅಭಿವ್ಯಕ್ತಿಯನ್ನು ಜನಮಾನಸಕ್ಕೆ ತಲುಪಿಸುವುದಕ್ಕೆ ಸಾಧ್ಯವಾಗದೆ ಎಷ್ಟೋ ಸಲ ಈ ವಿಚಾರಗಳಲ್ಲಿ ಗೊಂದಲವೇರ್ಪಡುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಯಾರ ಉದ್ದೇಶವು ಆಧ್ಯಾತ್ಮಿಕ ಚಿಂತಕರ, ಯೋಗ ಸಾಧಕರ, ಈಶ್ವರಿ ವಿಶ್ವವಿದ್ಯಾಲಯದವರ ಅಥವಾ ಮನಃಶಾಸ್ತ್ರಜ್ಞರ ಅಲ್ಟಿಮೇಟ್ ಗೋಲ್ ಅಂತ ಏನು ಹೇಳ್ತೇವೆ, ಉದ್ದೇಶ ಒಂದೇ. ಅದೇನು ಅಂದರೆ ಬದುಕುವುದಕ್ಕೆ ಬಂದಿರುವ ನಾವೆಲ್ಲ ಮನುಷ್ಯರು ಪ್ರತಿಯೊಬ್ಬ ನರನಲ್ಲಿರುವ ನಾರಾಯಣತ್ವವನ್ನು ಹೊರತರುವುದಕ್ಕಾಗಿ ಮನೋಸಹಜವಾದ ಮನೋವೃತ್ತಿಗಳನ್ನು ಉಪಯೋಗಿಸಿದರೆ ಖಂಡಿತವಾಗಿಯೂ ಈ ಮನುಷ್ಯ ಜೀವನ ಒಂದು ಮಾದರಿ ಜೀವನ. ಅಷ್ಟೆಲ್ಲ ಆದರ್ಶ ಶಬ್ದಗಳನ್ನು ಬಳಸದೆ ಹೋದ್ರೂ ಅಟ್ಲೀಸ್ಟ್ ಮನುಷ್ಯನಾಗಿ ಜನ್ಮ ಪಡೆದಿದ್ದು ಸಾರ್ಥಕ ಎನ್ನುವಷ್ಟರ ಮಟ್ಟಿಗೆ ಅವನು ಬದುಕನ್ನು ಸವೆಸುವುದು ಅನ್ನುವುದಕ್ಕಿಂತ ಸಾಗಿಸುವುದು ಅತ್ಯುತ್ತಮವಾಗುತ್ತೆ ಎನ್ನುವುದು ಈ ಕಾರ್ಯಕ್ರಮದಲ್ಲಿ ನಾವು ಈ ಚಿಂತನೆಯನ್ನು ಮಂಡಿಸುವ ಉದ್ದೇಶವಾಗಿದೆ. ಹೌದು, ತಾವು ಹೇಳಿದ ಹಾಗೆ ಈ ನಿಟ್ಟಿನಲ್ಲಿ ನಮ್ಮ ವಿಚಾರಗಳನ್ನು ಅಥವಾ ಮನೋವೃತ್ತಿಗಳನ್ನು ದೌರ್ಬಲ್ಯಗಳನ್ನಾಗಿಸಿಕೊಳ್ಳದೆ, ಮನೋವೃತ್ತಿಗಳು ದೌರ್ಬಲ್ಯಗಳಾಗದೆ, ಮನೋವೃತ್ತಿಗಳು ಮನೋವಿಕಾರಗಳಾಗದೆ, ಮನೋವೃತ್ತಿಗಳು ಮನುಷ್ಯನ ಉನ್ನತಿಯ ಮೆಟ್ಟಲುಗಳಾಗುವ ಹಾಗೆ ಹೇಗೆ ಮಾಡ್ಬೋದು? ಇದು ಸಾಧ್ಯ. ಸಾವಿರಾರು ಸಂಖ್ಯೆಯಲ್ಲಿ ಸಾಧಕರು ನಮಗೆ ಈ ನಿಟ್ಟಿನಲ್ಲಿ ಮಾರ್ಗದರ್ಶಕರಾಗಿ ಸಿಗ್ತಾರೆ. ಒಂದು ಮಾತು ನೆನಪಿಟ್ಕೊಳ್ಳೋಣ, ಯಾರೋ ಮಾರ್ಗದರ್ಶಕರು ಇಲ್ಲದೇ ಇದ್ದರೂ ನಾವು ಮುಂದಿನ ಪೀಳಿಗೆಗೆ ನಾವೇ ಮಾರ್ಗದರ್ಶಕರಾಗ್ಬೋದು ಈ ರೀತಿಯ ಚಿಂತನೆಯನ್ನು ಮಾಡುವುದರ ಮೂಲಕ. ಆದ್ದರಿಂದ ಖಂಡಿತವಾಗಿಯೂ ಪ್ರತಿಯೊಬ್ಬ ನರನಲ್ಲಿಯೂ ನಾರಾಯಣನಾಗುವಂತಹ ಒಂದು ಆಂತರಿಕ ಅಭಿವ್ಯಕ್ತಿ ಇದೆ. ಆ ನಾರಾಯಣತ್ವವನ್ನು ಜಾಗೃತ ಮಾಡುವುದಕ್ಕೆ ಈ ಸಹಜವಾದಂತಹ ಮನೋವೃತ್ತಿಗಳು ಮಾರ್ಗದರ್ಶನೀಯವಾಗ್ತವೆ. ಅದು ಯಾವುದು ಎನ್ನುವುದನ್ನು ಮುಂದಿನ ಹಂತದಲ್ಲಿ ನಾವೀಗ ಚಿಂತನೆ ಮಾಡೋಣ. ತುಂಬ ಒಳ್ಳೆಯ ಮಾತು ಹೇಳಿದ್ರಿ ವೀಣಕ್ಕ. ನಮ್ಮ ಮನೋವೃತ್ತಿಗಳನ್ನು ದೌರ್ಬಲ್ಯಗಳಾಗಿಸ್ದಿರ ಅದನ್ನು ನಮ್ಮ ಮನೋವಿಕಾಸಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳೋದು ಬಹಳ ಒಳ್ಳೆಯ ವಿಚಾರ. ಆದರೆ ಇಲ್ಲಿ ಒಂದು ಪ್ರಶ್ನೆ ನಂದು ಏನಪ್ಪ ಅಂತಂದರೆ, ನಾವೀಗ ಏನು ವಿಷಯಗಳನ್ನು ಹೇಳ್ತಾ ಇದ್ದೀವಿ ಅದು ನಮ್ಮ ಎಲ್ಲ ಸಾಮಾನ್ಯ ವೀಕ್ಷಕ ಬಂಧುಗಳಿಗೆ ಅರ್ಥ ಆಗಬೇಕಾದ್ರೆ ಅವರು ಮೊದಲು ಅರ್ಥ ಮಾಡ್ಕೊಳ್ಬೇಕು ಈ ಮನೋವೃತ್ತಿಗಳು ಅಂತಂದರೆ ಏನು, ಅದನ್ನು ನಾವು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು, ಅಥವಾ ಅದನ್ನು ನಿಗ್ರಹಿಸ್ಕೊಂಡು ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದ. ನಿಗ್ರಹಿಸ್ಕೊಂಡ್ರೆ ನೀವೀಗ ಹೇಳಿದ್ರಿ ಅಣೆಕಟ್ಟು ಹೊಡೆದಂಗೆ ಹೊಡಿಬಹುದು ಅಂಥೇಳಿ, ಅದು ಕೂಡ ಬಹಳ ಅಪಾಯಕರವಾದಂತಹ ಕೆಲಸ. ಮತ್ತು ಇನ್ನೊಂದು ಹಂತದಲ್ಲಿ ನಮ್ಮ ಈ ಮನೋದೌರ್ಬಲ್ಯವನ್ನು ಎದುರು ಪಾರ್ಟಿಯವರು ಅವ್ರಿಗೆ ಬೇಕಾದಾಗೆ ಅದನ್ನು ಉಪಯೋಗಿಸ್ಕೊಂಡು ಅದು ನಮ್ಮ ಅಧೋಗತಿಗೆ ಕಾರಣವಾಗುವಂಥ ಒಂದು ಸಂದರ್ಭಗಳು ಬರ್ಬೋದು. ಅಂಥ ಸಂದರ್ಭದಲ್ಲಿ ನಾನು ನನ್ನ ಮನೋದೌರ್ಬಲ್ಯವನ್ನು ಹೇಗೆ ನಿಗ್ರಹಿಸ್ಕೊಳ್ಬೇಕು, ಅಥವಾ ಅದರಿಂದ ನಾನು ಹೇಗೆ ಹೊರಗಡೆಗೆ ಬರಬೇಕು, ನನ್ನ ಜೀವನವನ್ನು ಹೇಗೆ ನಾನು ಉತ್ತಮಪಡಿಸ್ಕೊಳ್ಬೇಕು ಅನ್ನೋದು ಎಲ್ಲರಲ್ಲೂ ಒಂದು ಕಾಡ್ತಾ ಇರುವಂಥ ಪ್ರಶ್ನೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮಿಂದ ನಾನು ಕೆಲವು ವಿಷಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹೌದು, ನಿಜವಾಗಿಯೂ ಸಹ ಸಾಮಾನ್ಯ ಮನುಷ್ಯನಿಗೆ ಈ ಶಬ್ದಗಳೇ ಹೊಸವು ಅನಿಸುತ್ತೆ. ಸಹಜವಾಗಿ ಮನುಷ್ಯನ ಮನಸ್ಸಿನಲ್ಲಿ ಮೂಡುವಂತಹ ಈ ಅಭಿವ್ಯಕ್ತಿಗಳನ್ನು ನಾವು ಮನೋವೃತ್ತಿಗಳು, ಮನೋದೌರ್ಬಲ್ಯಗಳು, ಮನೋವಿಕಾರಗಳು ಅಂತ ಹೇಳ್ಕೊಳ್ತಾ ಹೋದಾಗ ಅದೇನು ಅಂತ ಸಹಜವಾಗಿ ಅವನ ಮನಸ್ಸಿನಲ್ಲಿ ಮೂಡ್ತದೆ. ನೀವೇನು ಕೇಳಿದ್ರಿ ಇದನ್ನು ಅದೇನು ಅಂತ ಮೂಡುವುದು ಒಂದು ಮನೋವೃತ್ತಿ. ಪದೇ ಪದೇ ನಾವೀ ಮನೋದೌರ್ಬಲ್ಯ, ಮನೋವಿಕಾರ ಅಂತ ಕೇಳ್ತಿದ್ದೀವಲ್ಲ, ಹಾಗಂದ್ರೆ ಏನು ಅಂತ ಮೂಡುತ್ತಲ್ಲ ಮನಸ್ಸಿನಲ್ಲಿ ಕುತೂಹಲವೇ ಮನುಷ್ಯನ ಮನಸ್ಸಿನ ಅತಿ ಮುಖ್ಯವಾದ, ಮನುಷ್ಯನ ಜೀವನದ ಬೆಳವಣಿಗೆಗೆ ಆಧಾರವಾದಂತಹ ಮನೋವೃತ್ತಿ. ಇದನ್ನು ಜಿಜ್ಞಾಸೆ ವೃತ್ತಿ ಅಂತಲೂ ಸಹ ಹೇಳ್ತಾರೆ. ಜಿಜ್ಞಾಸೆ, ಇದ್ರ ಬಗ್ಗೆ ತಿಳ್ಕೋಬೇಕು, ಅದನ್ನು ಮಾಡಬೇಡ ಅಂದ್ರೆ ಇದನ್ನು ಮಾಡಿಬಿಡುವಂತಹ ಒಂದು ಮನಸ್ಥಿತಿ, ಇದನ್ನು ಒಂದು ಪ್ರಮುಖವಾದ ಮನೋವೃತ್ತಿ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಇಲ್ಲಿ ಈ ಮನೋವೃತ್ತಿಗಳನ್ನು ಪಟ್ಟಿ ಮಾಡ್ತಾ ಹೋಗುವುದಕ್ಕೆ ಮುಂಚೆ 16 ಮನೋವೃತ್ತಿಗಳನ್ನು ಸ್ಪಷ್ಟಪಡಿಸ್ಕೊಳ್ಳೋದಕ್ಕೆ ಮುಂಚೆ ಈ ಮನೋವೃತ್ತಿಗಳ ಶುದ್ಧೀಕರಣ ಬದುಕುವ ಕಲೆಯನ್ನು ರೂಪಿಸುವುದರಲ್ಲಿ ಹೇಗೆ ಸಹಕಾರಿಯಾಗುತ್ತೆ ಎನ್ನುವ ಒಂದು ಮಾತನ್ನು ಸ್ಪಷ್ಟಪಡಿಸ್ಕೊಳ್ಳೋದು ಬಹಳ ಅಗತ್ಯ. ನೋಡಿ, ಬಹಳ ಅಗತ್ಯವಾಗಿ ನಾವು ವಿಚಾರ ಮಾಡುವ ಹಾಗೆ ಜೀವನ ಎನ್ನುವುದು ಒಂದು ಕಲೆ, ಎನ್ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೇವೆ.
ಈ ಜೀವನ ಒಂದು ಕಲೆಯಾಗಬೇಕಾದ್ರೆ, ಮನುಷ್ಯನ ಬದುಕು ಕಲಾತ್ಮಕವಾಗಬೇಕಾದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾದಂತಹ ಮನಸ್ಸಿನ ಮನೋವೃತ್ತಿಗಳು, ಇದರ ಶುದ್ಧೀಕರಣ ಬಹಳ ಅಗತ್ಯ. ಇಲ್ಲ ಅಂದರೆ ನೋಡಿ, ಎಷ್ಟೇ ಸುಂದರವಾಗಿ ಕಲಾತ್ಮಕವಾಗಿ ರೂಪಿಸ್ಕೊಳ್ತಾ ಹೋದರೂ ಒಂದು ಸಾಮಾನ್ಯ ಜನಪದರಲ್ಲೊಂದು ಗಾದೆ ಇದೆ, ಎಲ್ಲ ಬಣ್ಣ ಚಿತ್ರ ಬಿಡಿಸಿ ಕೊನೆಗೆ ಅದರ ಮೇಲೆ ಮಸಿ ಚೆಲ್ಲಿದರೆ ಹೇಗಾಗುತ್ತೆ ಅನ್ನುವಂತಹ ಒಂದು ಚಿಂತನೆ. ಹಾಗಾಗಿ ಬಿಡುತ್ತೆ ಜೀವನ ಈ ನಾವು ಮನೋವೃತ್ತಿಗಳ ಶುದ್ಧೀಕರಣವನ್ನು ಮಾಡಿಕೊಳ್ಳದೆ ಹೋದರೆ. ಈ ಹಿನ್ನೆಲೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಜೋರ್ಡಾನ್ ಮತ್ತು ಇಸ್ರೇಲ್ ಮಧ್ಯೆ ಒಂದು ಸತ್ತ ಸಮುದ್ರ ಅಂತ ಇದೆ, ಡೆತ್ ಸಿ ಅಂತ ಹೇಳ್ತಾರೆ ಅದಕ್ಕೆ. ಹಾಗಂದ್ರೆ ಏನಪ್ಪ, ಸಮುದ್ರವೂ ಸತ್ತು ಹೋಗುತ್ತಾ ಅಂತ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮಾಡಬಹುದು. ಜೋರ್ಡಾನ್ನ ಒಂದು ಸರೋವರದಲ್ಲಿ ಹುಟ್ಟುವ ಜೋರ್ಡಾನ್ ನದಿ ಹರಿತಾ ಬಂದು ಅದು ಆ ಸಮುದ್ರವನ್ನು ಸೇರುತ್ತೆ. ಇಲ್ಲಿ ಬಹಳ ಅದ್ಭುತವಾದದ್ದೇನು ಅಂದರೆ, ಜಗತ್ತಿನ ಎಲ್ಲ ಸಮುದ್ರಗಳಿಗಿಂತ ಹೆಚ್ಚು ಆಳದಲ್ಲಿ ಅಥವಾ ಕೆಳಮಟ್ಟದಲ್ಲಿದೆ ಆ ಸತ್ತ ಸಮುದ್ರ. ಆ ಸತ್ತ ಸಮುದ್ರದ ವಿಶೇಷತೆ ಏನು ಅಂದರೆ, ಲವಣಗಳ ಅಂಶ ಅದರಲ್ಲಿ ಎಷ್ಟು ಜಾಸ್ತಿ ಇದೆ ಅಂದರೆ, ನೀವು ಅದನ್ನು ಯಾವುದಕ್ಕೆ ಉಪಯೋಗಿಸಿದ್ರು, ಒಂದು ಗಿಡಕ್ಕೆ ಹಾಕಿದರೆ ಆ ಗಿಡ ಸತ್ತೋಗುತ್ತೆ, ನೀವು ಕುಡಿದ್ರೆ ನಿಮ್ಮ ಹೊಟ್ಟೆಯ ಜೀರ್ಣಕ್ರಿಯೆ ನಿಂತು ಹೋಗುತ್ತೆ. ಈ ರೀತಿಯಾಗಿ ಅಲ್ಲಿ ನೀರಿದ್ರೂ ಸಹ ಆ ನೀರು ಸತ್ತು ಹೋಗಿದೆ. ಅಂದರೆ ಆ ನೀರು ಯಾವುದಕ್ಕೂ ಉಪಯುಕ್ತ ಇಲ್ಲ. ಯಾಕೆ ಹೀಗಾಯಿತು ಅಂತ ನಿಮ್ಮ ಪ್ರಶ್ನೆ ಮೂಡ್ಬೋದಲ್ವಾ ಮನಸ್ಸಿನಲ್ಲಿ? ಖಂಡಿತವಾಗಿ ಲಕ್ಷಾಂತರ ಲೆಕ್ಕದಲ್ಲಿ ಲವಣಗಳನ್ನು ಹೊತ್ತು ತರುವ ನದಿ ಆ ಎಲ್ಲ ಲವಣಗಳನ್ನು ಆ ಸಮುದ್ರಕ್ಕೆ ಸೇರಿಸುತ್ತೆ. ಉಳಿದಂತೆ ಎಲ್ಲ ಸಮುದ್ರಗಳೇನು ಮಾಡ್ತವೆ, ತಮ್ಮ ನೀರನ್ನು ಈ ಒಂದು ಬಾಷ್ಪಕ್ರಿಯೆಯಾಗಿಸಿ ಆಮೇಲೆ ಅದು ಸಮುದ್ರದಿಂದ ಬಾಷ್ಪವಾಗಿ ಆಕಾಶವನ್ನು ತಲುಪಿ ಸೌರಕ್ರಿಯೆಗೆ ಒಳಪಟ್ಟು ಮತ್ತೆ ನೀರಾಗಿ ಈ ಚಕ್ರದಲ್ಲಿ ಪಾಲ್ಗೊಳ್ತವೆ. ಆದರೆ ಈ ನದಿಯ ನೀರು ಅದೆಲ್ಲೂ ಹೋಗುವುದೇ ಇಲ್ಲ, ಒಂದೇ ಕಡೆ ನಿಂತು ಹೋಗುವುದರಿಂದ ಆ ನೀರು ಅದಕ್ಕೆ ಒಳಹರಿವೇ ಇಲ್ಲದೇ ಇರುವುದರಿಂದ, ಒಳಹರಿವು ಇದೆ ಹೊರಹರಿವು ಇಲ್ಲದೇ ಇರುವುದರಿಂದ ಪರಿಣಾಮ ಸ್ವರೂಪವಾಗಿ ಆ ಲವಣಗಳು ಇಷ್ಟು ಜಾಸ್ತಿಯಾಗಿದೆ ಆ ಸಮುದ್ರದಲ್ಲಿ ಅಂದರೆ ಅದು ಯಾವುದಕ್ಕೂ ಉಪಯೋಗವಿಲ್ಲದ ನಿರುಪಯುಕ್ತ ಸಮುದ್ರವಾಗಿದೆ, ನಿರುಪಯುಕ್ತ ನೀರಾಗಿದೆ. ಅದನ್ನು ವೈಜ್ಞಾನಿಕ ಭಾಷೆಯಲ್ಲಿ ಅಥವಾ ಜನಸಾಮಾನ್ಯರ ಭಾಷೆಯಲ್ಲಿ ಸತ್ತ ಸಮುದ್ರ ಅಂತ ಹೇಳ್ತೇವೆ. ಬಂಧುಗಳೇ, ನಮ್ಮ ಮನೋವೃತ್ತಿಗಳು ಶುದ್ಧೀಕರಣಗೊಳ್ಳದೆ ಕೊನೆಗೊಮ್ಮೆ ಈ ಮಟ್ಟಕ್ಕೆ ತಲುಪಿದರೆ ಸ್ವಲ್ಪ ಪ್ರಪಂಚಕ್ಕೆ ಹೋಗಿ ನೋಡಿ, ಆಘಾತವಾಗುತ್ತಲ್ವಾ? ಹಾಗಾಗುವುದು ಬೇಡ. ಅದಕ್ಕೋಸ್ಕರ ಮನೋಸಹಜವಾದ ಗುಣಗಳನ್ನು, ಮನೋವೃತ್ತಿಗಳನ್ನು ಶುದ್ಧೀಕರಿಸಿಕೊಂಡು ವಿವೇಕದತ್ತ ಸಾಗುವಂಥ ಪ್ರಯತ್ನವನ್ನು ನೀವೆಲ್ಲ ಮಾಡುವ ದಿಶೆಯಲ್ಲಿ ಹೆಜ್ಜೆ ಇಡೋಣ. ಮೊದಲನೆಯದಾಗಿ ನಾವು ಈ ಮನೋವೃತ್ತಿಗಳಲ್ಲಿ ಜಿಜ್ಞಾಸಾ ವೃತ್ತಿ ಅಥವಾ ಕುತೂಹಲ ವೃತ್ತಿಯ ಬಗ್ಗೆ ಕೇಳಿದ್ವಿ. ಮೊದಲನೆಯದು ಕುತೂಹಲ ವೃತ್ತಿ, ಎರಡನೆಯದು ಸಾಮಾಜಿಕ ಪ್ರವೃತ್ತಿ. ಮನುಷ್ಯ ಸಮಾಜ ಜೀವಿ. ಸಾಮಾಜಿಕ ಪ್ರವೃತ್ತಿ ಎನ್ನುವುದು ಮನುಷ್ಯನ ಮನೋಸಹಜವಾದ ಇನ್ನೊಂದು ಗುಣ. ಹಾಗೆಯೇ ಬಹಳ ಮುಖ್ಯವಾದಂತಹ ಇನ್ನೊಂದು ಮನುಷ್ಯನ ಮನೋಸಹಜವಾದಂತಹ ಗುಣ ರಚನಾತ್ಮಕತೆ. ರಚನೆ ಮಾಡುವಂಥದ್ದು ಹಾಗೂ ನವನಿರ್ಮಾಣ ಮಾಡುವಂಥದ್ದು ಮನೋಸಹಜವಾದ ಇನ್ನೊಂದು ಮನೋಪ್ರವೃತ್ತಿ. ಇದು ಎಲ್ಲರಲ್ಲಿಯೂ ನೋಡಿ, ಈ ಪ್ರವೃತ್ತಿಗಳನ್ನು ನಾನು ಹೇಳ್ತಾ ಇದ್ದ ಹಾಗೆ ನೀವು ನಿಮ್ಮ ಮನಸ್ಸಿನಲ್ಲೇ ಟಿಕ್ ಹಾಕ್ಕೊಳ್ತಾ ಹೋಗ್ಬೋದು, ನಿಮ್ಮಲ್ಲಿ ಇದೆಯಾ ಇಲ್ವಾ ಅಂತ. ನಿಮ್ಮಲ್ಲಿ ಜಿಜ್ಞಾಸಾ ವೃತ್ತಿಯೂ ಇದೆ, ಕುತೂಹಲ ವೃತ್ತಿಯೂ ಇದೆ, ಜೊತೆಗೆ ಸಾಮಾಜಿಕ ಪ್ರವೃತ್ತಿಯೂ ಇದೆ. ಒಬ್ಬರನ್ನೇ ಒಂದು ಕೋಣೆಯಲ್ಲಿ ಬಂದ್ ಮಾಡಿ ಇಟ್ಟುಬಿಟ್ರೆ ಅವನ ಬದುಕಿದಾಗಲೇ ಸತ್ತು ಹೋಗ್ತಾನೆ ಅಲ್ವಾ? ಸಮಾಜ ಜೀವಿ ಮನುಷ್ಯ. ಮೂರನೆಯದಾಗಿ ರಚನಾತ್ಮಕತೆ. ಒಂದು ದಿನಾಲೂ ನಾವು ಮಾಡುವ ಸಹಜವಾದಂತಹ ಕ್ರಿಯೆಗಳಲ್ಲೂ ನಾವು ರಚನಾತ್ಮಕತೆಯನ್ನು, ಕ್ರಿಯೇಟಿವಿಟಿಯನ್ನು ಇಷ್ಟಪಡ್ತೇವೆ. ಹಾಗೆ ಆ ಕ್ರಿಯೇಟಿವಿಟಿಯ ಜೊತೆಗೆ ನಾವು ಹೊಸತನ್ನು ನಿರ್ಮಿಸುವುದನ್ನು ಸಹ ಅಪೇಕ್ಷಿಸ್ತೇವೆ. ಹಾಗೆ ಇನ್ನೊಂದು ಅನುವರ್ತನೆ ಅಥವಾ ಅಧೀನ ಪ್ರವೃತ್ತಿ ಅಂತ ಹೇಳಲಾಗುತ್ತೆ. ಅನುವರ್ತನೆ ಹಾಗೂ ಅಧೀನ ಪ್ರವೃತ್ತಿ ಇದು ಸಹ ಮನೋಸಹಜವಾದ ಪ್ರವೃತ್ತಿ. ಬಂಧುಗಳೇ, ಇದನ್ನು ನಾವು ಮುಂದಿನ ದಿನಗಳಲ್ಲಿ ಒಂದೊಂದೇ ಮನುಷ್ಯನ ಈ ಮನೋವೃತ್ತಿಗಳನ್ನು ಹಾಗಂದ್ರೆ ಏನು, ಅದು ಯಾವ ರೀತಿಯಾಗಿ ಅಭಿವ್ಯಕ್ತಿಗೊಳ್ಳುತ್ತೆ ನಮ್ಮಲ್ಲಿ, ಅದರ ದುರುಪಯೋಗ ಹೇಗೆ ಆಗ್ತಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳುವುದು ಹೇಗೆ, ಅದರ ಬಗ್ಗೆ ನಾವು ಖಂಡಿತವಾಗಿಯೂ ವಿವರವಾಗಿ ಚಿಂತಿಸೋಣ. ಜೊತೆಗೆ ಮುಂದಿನದು ಅನುಕರಣೆ. ಬಹಳ ಅಗತ್ಯವಾಗಿ ನಾವು ಈ ಒಂದು ಅನುವರ್ತನೆ ಬೇರೆ, ಅನುಕರಣೆ ಬೇರೆ. ಅನುಕರಣೆಯ ಜೊತೆಗೆ ಬರುವಂತಹ ಇನ್ನೊಂದು ಪ್ರವೃತ್ತಿ ಹಾಸ್ಯ ಪ್ರವೃತ್ತಿ. ಬೇರೆಯವರನ್ನು ಅನುಕರಣೆ ಮಾಡುವುದು ಜೀವನವನ್ನು ಆದರ್ಶವನ್ನಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಆಗಬಹುದು. ಅದು ಕೇವಲ ಸಮಯವನ್ನು ಒಂದು ಚೆನ್ನಾಗಿ ಕಳೆಯುವ ನಿಟ್ಟಿನಲ್ಲಿ ಒಬ್ಬರು ಮಾಡಿದ್ದನ್ನು ಅನುಕರಿಸಿ ಎಲ್ಲರನ್ನ ನಗಿಸುವುದ, ನಾವು ನಕ್ಕು ಬಿಡುವುದ, ಅದು ಆಗ್ಬೋದು. ಅಥವಾ ಬೇರೆಯವರನ್ನು ವ್ಯಂಗ್ಯವಾಡುವುದಕ್ಕೂ ನಾವು ಸಹ ಅನುಕರಣೆಯನ್ನು ಮಾಡ್ಬೋದು ಅಲ್ವಾ? ಆದ್ದರಿಂದ ನೋಡಿ, ಇದರ ವಿಶಾಲತೆ ಬಹಳ ಇದೆ, ಅನುಕರಣೆ ಹಾಗೂ ಹಾಸ್ಯ ಪ್ರವೃತ್ತಿ.
ಮುಂದಿನ ಮನುಷ್ಯನ ಇನ್ನೊಂದು ಸಹಜವಾದ ಮನೋವೃತ್ತಿ ಕ್ರೀಡಾ ಪ್ರವೃತ್ತಿ ಹಾಗೂ ಹಾಸ್ಯ ಪ್ರವೃತ್ತಿ. ಇಲ್ಲಿ ಹಾಸ್ಯ ಪ್ರವೃತ್ತಿಯ ಒಂದು ಭಾಷೆ ಬೇರೆಯಾಗುತ್ತೆ, ಅನುಕರಣೆಯ ಜೊತೆಗೆ ಹಾಸ್ಯ ಪ್ರವೃತ್ತಿ ಬೇರೆಯಾಗುತ್ತೆ. ಕ್ರೀಡೆಯಲ್ಲಿ ಮನುಷ್ಯ ಒಬ್ಬನನ್ನು ಮಾದರಿಯನ್ನಾಗಿಟ್ಕೊಂಡು ಅವನನ್ನು ಅನುಸರಿಸ್ತಾ ಹೋಗ್ತಾನೆ, ಅನುಕರಿಸ್ತಾ ಹೋಗ್ತಾನೆ. ಆದರೆ ಅಲ್ಲಿ ಹಾಸ್ಯ ಪ್ರವೃತ್ತಿ ಒಂದು ಜೀವನದ ಅಹಂ ಭಾವವನ್ನು, ಅಂದರೆ ಮುಖ್ಯವಾದಂತಹ ಭೂಮಿಕೆಯನ್ನು ಅದು ನಿಭಾಯಿಸುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಕಾಣುವಂತಹ ಮುಂದಿನ 7ನೆಯ ಮನೋಪ್ರವೃತ್ತಿ ಸಹಾನುಭೂತಿ. ಸಹಾನುಭೂತಿಯು ಮನುಷ್ಯನ ಮನಸ್ಸಿನ ಸಹಜವಾದಂತಹ ಪ್ರವೃತ್ತಿ ಮತ್ತು ಸುರಕ್ಷಾ ಭಾವನೆ. ಅಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಒಂದು ಬೇರೆಯವರ ಬಗ್ಗೆ ಸಹಾನುಭೂತಿ, ಇನ್ನೊಂದು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಸುರಕ್ಷಾ ಪ್ರವೃತ್ತಿ ಅಂತ ಹೇಳಲಾಗುತ್ತೆ. ಜೊತೆಗೆ ಮುಂದಿನ ಒಂದು ಮನೋವೃತ್ತಿಯನ್ನು ಸಂಗ್ರಹ ಪ್ರವೃತ್ತಿ ಅಂತ ಹೇಳ್ತೇವೆ. ಇದಂತೂ ನಿಮಗೆ ನಾನು ಹೇಳದೆಯೇ ಅರ್ಥವಾಗುತ್ತೆ ಹಾಗಂದ್ರೆ ಏನು ಅಂತ. ಇವತ್ತಿನ ದಿನಗಳಲ್ಲಿ ಮನುಷ್ಯ ಈ ಸಂಗ್ರಹ ಪ್ರವೃತ್ತಿಯ ದಾಸನಾಗ್ಬಿಟ್ಟಿದ್ದಾನೆ ಅಂದರೆ ಖಂಡಿತವಾಗಿಯೂ ತಪ್ಪಲ್ಲ. ಕೊಳ್ಳುಬಾಕ ಸಂಸ್ಕೃತಿಯ ಈ ಒಂದು ದಿನಗಳಲ್ಲಿ ಬೇಕೋ ಬೇಡವೋ ಅಂತ ಆಲೋಚಿಸದೆ ಮನೆಯನ್ನೇ ಒಂದು ಗೋಡಾನ್ ಮಾಡಿಕೊಂಡು ಸಿಕ್ಕಿದ್ದನ್ನೆಲ್ಲ ತುಂಬಿಟ್ಟು ಕೊನೆಗೆ ತಾನೇ ಹೊರ ಹೋಗಬೇಕಾದಂತಹ ಪರಿಸ್ಥಿತಿಯನ್ನು ಅವನು ನಿರ್ಮಿಸಿಕೊಂಡ್ಬಿಟ್ಟಿದ್ದಾನೆ. ಇದು ಮನಸ್ಸಿಗೂ ಸಂವೇದಿಸುತ್ತೆ ಅಥವಾ ಸಂಬಂಧಿಸುತ್ತೆ, ಮನೆಗೂ ಸಂಬಂಧಿಸುತ್ತೆ, ಸಮಾಜಕ್ಕೂ ಸಂಬಂಧಿಸುತ್ತೆ, ರಸ್ತೆಗಳಿಗೂ ಸಂಬಂಧಿಸುತ್ತೆ. ಎಲ್ಲ ಕಡೆಯೂ ಈ ಸಂಗ್ರಹ ಪ್ರವೃತ್ತಿಯ ಬಹುಮುಹಿಮಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ಮುಂದಿನದಾಗಿ ಆಹಾರ ಅನ್ವೇಷಣಾ ಪ್ರವೃತ್ತಿ. ಇದು ಮನೋಸಹಜವಾದ ಮುಂದಿನ ಪ್ರವೃತ್ತಿ ಅಥವಾ ಮನೋವೃತ್ತಿ ಅಂತ ಹೇಳ್ಬೋದು. ಆಹಾರ ಅನ್ವೇಷಣಾ ಪ್ರವೃತ್ತಿ ಎಲ್ಲ ಪ್ರಾಣಿಗಳಲ್ಲಿಯೂ ಕಂಡುಬರುವ, ಮನುಷ್ಯನಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಕಂಡುಬರುವ ಈ ಪ್ರವೃತ್ತಿ ಆಹಾರ ಅನ್ವೇಷಣಾ ಪ್ರವೃತ್ತಿ. ಹೊಸ ಆಹಾರವನ್ನು ಹುಡುಕ್ತಾನೆ, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಹುಡುಕ್ತಾನೆ, ಕೂಡಿಡುವುದಕ್ಕಾಗಿ ಹುಡುಕ್ತಾನೆ, ತನ್ನವರಿಗಾಗಿ ಹುಡುಕ್ತಾನೆ. ಆಹಾರವನ್ನು ಮನುಷ್ಯ ಹುಡುಕ್ತಾನೆ ಇರ್ತಾನೆ. ಅದು ಒಂದು ಮಾನಸಿಕ ವೃತ್ತಿಯಾಗಿ ಅವಶ್ಯಕತೆಯಾಗಿಯೂ ನಮ್ಮ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿರುವುದನ್ನು ನಾವು ನೋಡ್ತೇವೆ. ಹಾಗೆಯೇ ಮುಂದುವರಿದ ಹಾಗೆ ಆತ್ಮಪ್ರಕಾಶನ ಪ್ರವೃತ್ತಿ ಅಥವಾ ಅದರ ಜೊತೆಗೆ ಇನ್ನೊಂದು ಅಹಂಕಾರ ವೃತ್ತಿಯೂ ಸಹ ಬರುತ್ತೆ. ಆತ್ಮಪ್ರಕಾಶನ ಪ್ರವೃತ್ತಿ ತನ್ನನ್ನು ತಾನು ಎಲ್ಲರ ಮುಂದೆ ಪ್ರತ್ಯಕ್ಷಿಸಿಕೊಳ್ಳುವುದು ಕೆಲವೊಮ್ಮೆ ಅನಿವಾರ್ಯವೂ ಅಗತ್ಯವೂ ಸಹ. ನಾನು ಹೇಗಿದ್ದೇನೆ ಎನ್ನುವುದು ಎಲ್ಲರ ಮುಂದೆ ಗೊತ್ತಾದಾಗ ನನಗೆ ಅವಕಾಶಗಳು ಸಿಗ್ತವೆ ಜೀವನದಲ್ಲಿ. ಆದರೆ ನಾನು ಹೇಗಿದ್ದೇನೆ ಎನ್ನುವುದನ್ನು ಪ್ರೂವ್ ಮಾಡುವುದು ಜಾಸ್ತಿ ಆಗ್ತಾ ಹೋದಾಗ ಅದು ಅಹಂಕಾರ ಪ್ರವೃತ್ತಿಯಾಗಿ ಹತ್ತಿದ ಮೆಟ್ಟಿಲನ್ನೇ ಇಳಿಯಬೇಕಾದ ಪ್ರಮೇಯ ಬಂದ್ಬಿಡುವಂತಹ ಚಾನ್ಸಸ್ಸು ಇದೆ. ಇಲ್ಲ, ಈ ಅಹಂಕಾರ ಪ್ರವೃತ್ತಿಯೇ ಜೀವನವಾಗಿ ಮನುಷ್ಯ ನೂರಾರು ಜನರ ತಲೆ ತೆಗೆಯುವುದಕ್ಕೂ ನಿಮಿತ್ತನಾಗಿ ಬಿಡಬಹುದು. ಆದ್ದರಿಂದ ನಾವು ಪ್ರಾರಂಭದಲ್ಲೇ ಚಿಂತಿಸಿದ ಹಾಗೆ ಮನೋವೃತ್ತಿಗಳು ಮನೋಸಹಜ ಗುಣಗಳು. ಇದನ್ನು ಮೈನಸ್ ಅಥವಾ ಪ್ಲಸ್ ಮಾಡಿಕೊಳ್ಳುವುದು ಅದು ನಮ್ಮ ಕ್ರಿಯಾಶೀಲತೆಯನ್ನು ಅವಲಂಬಿಸಿದೆ. ನಮ್ಮ ಕ್ರಿಯಾಶೀಲತೆ ಯಾವ ಕಡೆ ಮುಖ ಮಾಡುತ್ತೆ ಅದರ ಆಧಾರದಿಂದ ಮನೋಸಹಜವಾದ ಗುಣಗಳು ವಿಕಾರವಾಗ್ತವೆ, ಇಲ್ಲ ವಿಕಾಸವಾಗ್ತವೆ. ಈ ದಿಶೆಯಲ್ಲಿ ನಾವು ಚಿಂತನೆ ಮಾಡ್ತಾ ಹೊರಟಾಗ ಮುಂದಿನದು ವಿಗ್ರಹ ವೃತ್ತಿ ಅಂತ ಹೇಳ್ತೇವೆ. ವಿಗ್ರಹ ವೃತ್ತಿಯ ನಂತರ ನಾವು ಕಾಣುವಂತಹ ಮುಂದಿನ ಮನುಷ್ಯನ ಮನೋಸ್ಥಿತಿ ಜಿಗುಪ್ಸಾ ವೃತ್ತಿ. ಅಂದರೆ ತಾನೊಂದು ಮಟ್ಟವನ್ನು ತಲುಪಿದೆ ಅಂತ ಅವನು ತಿಳ್ಕೊಂಡಾದ ಮೇಲೆ ತನ್ನನ್ನು ಯಾರು ಗುರುತಿಸದೆ ಹೋದರೂ ಅಂತ ಅವನಿಗೆ ಅನ್ನಿಸಿಬಿಡ್ತು ಅಂದರೆ, ತಾನೆಲ್ಲ ಮಾಡಿದ್ದು ವ್ಯರ್ಥವಾಯಿತು ಅಂತ ಅನ್ನಿಸಿದಾಗ ತನ್ನ ಬಗ್ಗೆ ತನಗೆ ಜಿಗುಪ್ಸೆ ಬರುವಂತಹ ಸನ್ನಿವೇಶಗಳೇ ಜಾಸ್ತಿ. ಆದರೆ ಇದನ್ನು ನಾವು ಶುದ್ಧೀಕರಿಸಿಕೊಳ್ಳುವುದು ಸಾಧ್ಯ ಎನ್ನುವುದು ತುಂಬ ಸಂತೋಷದಾಯಕವಾದಂತಹ ಚಿಂತನೆ. ಆದ್ದರಿಂದ ಬಂಧುಗಳೇ, ಮುಂದಿನದು ಸಹಜವಾಗಿ ನಾವೆಲ್ಲಲ್ಲಿಯೂ ಕಾಣುವಂತಹ ಮನೋಸಹಜವಾದ ಇನ್ನೊಂದು ಪ್ರವೃತ್ತಿ ಕಾಮವೃತ್ತಿ. ಈ ಕಾಮವೃತ್ತಿ ಯಾವ ರೀತಿಯಾಗಿದೆ, ಎಷ್ಟಿರಬೇಕು ಎನ್ನುವುದು ನೀವು ಚಿಂತನೆ ಮಾಡ್ತೀರಿ. ನಾವು ನಿಮ್ಮ ಎದುರಿಗೆ ಚಿಂತನೆ ತರುವ ಹೊತ್ತಿಗೆ ನಿಮ್ಮಲ್ಲಿಯೂ ಈ ಚಿಂತನೆ ಒಂದು ಮೂರ್ತ ರೂಪವನ್ನು ಹೊಂದಿರುತ್ತೆ ಅಂತ ನಾವು ಆಶಿಸ್ತೇವೆ. ಜೊತೆಗೆ ಬಂಧುಗಳೇ, 15ನೆಯ ಅತಿ ಮುಖ್ಯವಾದ ಇನ್ನೊಂದು ಸಹಜವಾದ ಮನೋವೃತ್ತಿ ಸಂತತಿ ಸಂರಕ್ಷಣಾ ವೃತ್ತಿ. ಮುಂದಿನ ಪೀಳಿಗೆಯನ್ನು ರಕ್ಷಿಸುವಂತಹ ಮನೋಭಾವ. ಕೊನೆಯದಾದ 16ನೆಯ ಮನುಷ್ಯನ ಮನೋಸಹಜವಾದ ಪ್ರವೃತ್ತಿ ಅದು ದೈನ್ಯ ವೃತ್ತಿ ಅಥವಾ ಪ್ರಾರ್ಥನಾ ವೃತ್ತಿ. ಹೀಗೆ ನಾವು ಜಿಜ್ಞಾಸಾ ವೃತ್ತಿಯಿಂದ ಪ್ರಾರಂಭಿಸಿ ಪ್ರಾರ್ಥನಾ ವೃತ್ತಿಯ ತನಕ
ಯಾವ ಮಾನಸಿಕವಾದ ಮನೋವೃತ್ತಿಗಳನ್ನು ಕೇಳಿದ್ವಿ? ಬಹಳ ಜಾಸ್ತಿ ಆಯಿತು ಅಂತ ಅನ್ನಿಸ್ಲಿಕ್ಕಿಲ್ಲ, ಯಾಕೆಂದರೆ ಇದೆಲ್ಲವೂ ನಮ್ಮಲ್ಲಿಯೇ ಇದೆ. ನಾವು ನಿಮ್ಮ ಮುಂದೆ ಅದನ್ನು ಪಟ್ಟಿ ಮಾಡಿ ಹೇಳಿದ್ದೇವಷ್ಟೆ. ನಾವೇ ಚಿಂತಿಸುವ, ಮನಸ್ಸೇ ಆಲೋಚಿಸುವ ನೂರಾರು ಯೋಚನೆಗಳು ಈ ಧಾಟಿಯಲ್ಲಿ, ಈ ಪಟ್ಟಿಯಲ್ಲಿ ಖಂಡಿತವಾಗಿ ಸೇರ್ಪಡೆಯಾಗಿದೆ. ಆದರೆ ಈ ಮನೋವೃತ್ತಿಗಳನ್ನು ಮನೋವಿಕಾಸಕ್ಕೆ ಬಳಸಿಕೊಂಡಾಗ ಸಿಗುವ ಆನಂದ, ಜೀವನದ ಸಾಫಲ್ಯ, ಸಾರ್ಥಕತೆ, ಅದನ್ನು ನೀವು ಯಾವ ಪ್ಯಾರಾಮೀಟರ್ಗಳಿಂದಲೂ ಅಳತೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಳತೆಗೋಲುಗಳಿಲ್ಲದ ಸೀಮಾತೀತವಾದ ಭವ್ಯ ಬದುಕನ್ನು ಕಲಾತ್ಮಕವಾಗಿ ಕಟ್ಟಿಕೊಡುವಲ್ಲಿ ಈ ಮನೋವಿಕಾಸದ ದಾರಿ ತುಂಬ ಸರಳವಾಗಿದೆ, ಸಹಜವಾಗಿದೆ. ದೈನಂದಿನದಲ್ಲಿ ನಾವು ಮಾಡ್ತಾ ಇರುವುದನ್ನು ಸ್ವಲ್ಪ ಕ್ರಮಬದ್ಧವಾಗಿ ಮಾಡಿದರೆ ಆಯಿತು. ನಮ್ಮ ಮನೋಸಹಜವಾದ ಪ್ರವೃತ್ತಿಗಳನ್ನು ನಾವು ಮನೋಶಕ್ತಿಗಳನ್ನಾಗಿ ಬದಲಾಯಿಸಿಕೊಳ್ಳುವುದಕ್ಕೆ ಆಗುತ್ತೆ ಎನ್ನುವುದು ತುಂಬ ಅರ್ಥಪೂರ್ಣವಾದಂತಹ ಚಿಂತನೆಯಾಗಿದೆ. ಭಾಳ ಒಳ್ಳೆಯ ವಿಚಾರಗಳನ್ನು ಹೇಳಿದಿರಿ ವೀಣಕ್ಕ. ಈ 16 ಮನೋವೃತ್ತಿಗಳ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಅಂತ ಹೇಳಿದರೆ ತಪ್ಪಾಗಲಾರ್ದು. ಆಮೇಲೆ ನೀವು ಹೇಳಿದ್ರಲ್ಲ, ಮೊದಲನೆಯ ಮನುಷ್ಯ ಸಹಜ ಮನೋವೃತ್ತಿ ಕುತೂಹಲ ಅಂತ. ಈಗ ನನಗೂ ತುಂಬಾ ಕುತೂಹಲ ಉಂಟಾಗ್ತಿದೆ, ಅದನ್ನೆಲ್ಲ ಆಳವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ. ಆದರೆ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಒಂದೊಂದಾಗಿ ತಗೊಂಡು ನಿಧಾನವಾಗಿ ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮನುಷ್ಯ ಸಹಜ ಮನೋವೃತ್ತಿಗಳ ಬಗ್ಗೆ ನೀವು ಕೆಲವು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಅವುಗಳು ಹೇಗೆ, ಏನು ಎತ್ತ ಅಂತ, ಮತ್ತು ಅವುಗಳನ್ನು ನಿಗ್ರಹಿಸ್ಕೊಳ್ಳೋದ್ರ ಬಗ್ಗೆನೂ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ವೀಕ್ಷಕರೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ನೀವು ಬಂದು ಭಾಗವಹಿಸಿದ್ದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ತಮಗೆ ನಮಸ್ಕಾರ. ಮತ್ತು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಈ ಮನೋವೃತ್ತಿಗಳ ಬಗ್ಗೆ ದೀರ್ಘವಾದ ಚರ್ಚೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ವಿಶ್ವಪೀತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ತಂದೆ ಶಿವನು ಭಾರತದಲ್ಲಿ ಬಂದು ಜ್ಞಾನ ನೀಡಲು. ಆತ್ಮಜಾಗೃತಿಯಾಯಿತು, ದಿವ್ಯ ನೇತ್ರ ತೆರೆಯಿತು. ಆತ್ಮಜಾಗೃತಿಯಾಯಿತು, ದಿವ್ಯ ನೇತ್ರ ತೆರೆಯಿತು. ಇದುವೇ ಸತ್ಯ ಶಿವನ ರಾತ್ರಿ, ರಾತ್ರಿ ಹಗಲ ಮಾಡಿತು.
ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು. ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು. ಜ್ಞಾನಪಾನ ಯೋಗ ಸ್ನಾನ ಆತ್ಮ ಶುದ್ಧಿಯಾಯಿತು. ಬೆಳೆದು ನಿಂತ ಸುರಶಕ್ತಿ ಶಿವನಿಗೆ ಶರಣಾಯಿತು. ಬೆಳೆದು ನಿಂತ ಅಸುರ ಶಕ್ತಿ ಶಿವನಿಗೆ ಶರಣಾಯಿತು. ದೈವ ಶಕ್ತಿ ವಿಶ್ವದಲ್ಲಿ ತಾನೇ ತಾನು ಮೆರೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು.